ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನನಗೆ ನನ್ನ ಡೆಲಿವರಿ ಸೀಮಂತದ ವ್ಲಾಗ್ಸ್ ಆದಮೇಲೆ ಕೆಲವರು ಕಮೆಂಟ್ ಮಾಡಿದ್ರು, ಏನಂದರೆ ನಿಮ್ಮ 2 ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ ಬಗ್ಗೆ ವಿಡಿಯೋನ ಮಾಡಿ ಅಂತ. ಸೊ ನಾನಿವತ್ತು ನನ್ನ ಪ್ರೆಗ್ನೆನ್ಸಿಯಲ್ಲಿ ನನಗೆ ಆದಂಥ ಡಿಫ್ರೆನ್ಸಸ್ ಏನು, ಆ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ಏನೇನು ಡಿಫ್ರೆನ್ಸಸ್ನ ನೋಡಿದೆ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಹಾಗೇನೆ ನನಗಾಗಿರೋ ರೀತಿನಲ್ಲೇ ನಿಮಗೂ ಆಗಬೇಕು ಅನ್ನೋ ಥರ ಏನೂ ಇಲ್ಲ. ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಅವರವರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ವಾಮಿಟ್ಸ್ ಜಾಸ್ತಿ ಇದ್ದರೆ ನಿಮಗೂ ಹಾಗೆ ಆಗಬೇಕು ಅಂತ ಏನಿಲ್ಲ. ಕೆಲವರಿಗೆ ವಾಮಿಟ್ಸೇ ಆಗೋದಿಲ್ಲ. ಸೊ ಅವರವರ ಬಾಡಿ ಕಂಡೀಷನ್ನಿನ ಮೇಲೆ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ, ನನ್ನ ಒಂದು ಜರ್ನಿ ಏನಿತ್ತು ಅದ್ರ ಬಗ್ಗೆ ಮಾತ್ರನೇ ನಾನಿವತ್ತು ಮಾತಾಡ್ತೀನಿ. ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಐರಾಗೆ ಪ್ರೆಗ್ನೆಂಟ್ ಆಗಿದ್ದಾಗ ಕನ್ಫರ್ಮ್ ಆಗಿದ್ದ ಡೇ ಇಂದನೂ ನನಗೆ ವಾಮಿಟ್ಸ್ ಜಾಸ್ತಿನೇ ಇತ್ತು. 5 ಮಂತ್ಸ್ವರೆಗೂ ತುಂಬ ವಾಮಿಟ್ಸ್ ಇತ್ತು. ವಾಮಿಟ್ ಟ್ಯಾಬ್ಲೆಟ್ಸ್ ನುಂಗಿದ್ರೂ ಕೂಡ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ. ಯಾಕೆ ಅಂದರೆ ಪ್ರೆಗ್ನೆಂಟ್ ಆದಾಗ ಸ್ಟಾರ್ಟಿಂಗಲ್ಲೇ ನಮಗೆ ಗೊತ್ತಾಗುವಂಥ ಸಿಂಪ್ಟಮ್ಸು ತಲೆ ಸುತ್ತೋದು, ಹೊಟ್ಟೆ ತೊಳ್ಸೋದು, ವಾಮಿಟಿಂಗ್ಸು. ಸೊ ಇದರಲ್ಲಿ ನನಗೆ ಐರಾ ಪ್ರೆಗ್ನೆನ್ಸಿನಲ್ಲಿ ವಾಮಿಟ್ಸು ಹೆವಿ ಇತ್ತು. ಒಂದು ತುತ್ತು ಸಹ ಊಟ ಸೇರ್ತಾ ಇರಲಿಲ್ಲ. ಅನ್ನ ನೋಡಿದ್ರೆ ಸಾಕು ನನಗೆ ಬೇಡ ಬೇಡ ವಾಮಿಟ್ ಬರೋ ಥರ ಅನ್ನಿಸ್ತಾ ಇದೆ ಅನ್ನೋ ರೀತಿನಲ್ಲಿತ್ತು. ನೀವು ನಂಬಲ್ಲ, 5 ಮಂತ್ಸ್ವರೆಗೂ ನಾನು ಊಟನೇ ಮಾಡಿಲ್ಲ. ಮತ್ತು ಯಾವ ರೀತಿನಲ್ಲಿ ಇದ್ದೆ ನಾನು ಅಂದರೆ ಬರೀ ಎಳ್ನೀರು, ಗ್ಲೂಕೋಸು, ORS ಜ್ಯೂಸು, ಜೊತೆಗೆ ಈ ತಾಟೆ ನಿಂಗು ಅಂತ ಬರುತ್ತೆ ಅದನ್ನಷ್ಟೇ ನಾನು ತಿನ್ಕೊಂಡು ಕುಡ್ಕೊಂಡು 5 ತಿಂಗಳು ಇರ್ತಾ ಇದ್ದೆ. ಫುಲ್ಲು ವಾಮಿಟ್ಸ್ ಆಗಿ ಸುಸ್ತಾಗಿ ನನಗೆ ಬಾಟಲ್ ಎಲ್ಲ ಹಾಕ್ಸೋವರೆಗೂ ಅಷ್ಟು ವಾಮಿಟ್ಸ್ ಜಾಸ್ತಿ ಇತ್ತು. ಅದಾದಮೇಲೆ 5 ಮಂತ್ಸಿಂದ ಸ್ವಲ್ಪ ಕಂಟ್ರೋಲಿಗೆ ಬಂತು. ವಾಮಿಟ್ ಟ್ಯಾಬ್ಲೆಟ್ ನುಂಗಿದ್ರೆ ತಿಂದಿದ್ದಿಲ್ದಾನು ಉಳ್ಕೊಳ್ತಾ ಇತ್ತು, ನುಂಗಿಲ್ಲ ಅಂದರೆ ಅವತ್ತೆಲ್ಲ ಫುಲ್ಲು ವಾಮಿಟ್ಸೇನೆ. ಬಟ್ ಈಗ ಒಂದು ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಏನಿತ್ತು ಅಂದರೆ ವಾಮಿಟ್ಸ್ ಇತ್ತು, ಬಟ್ ಅಷ್ಟೊಂದು ಇರಲಿಲ್ಲ. ಏನು ಅಂತಂದರೆ ಸಾರು ಸೇರ್ತಾ ಇರಲಿಲ್ಲ. ಸಾರು ಒಂದು ತಿಂದರೆ ವಾಮಿಟ್ ಆಗ್ತಾ ಇತ್ತು. ಜೊತೆಗೆ ಒಗ್ಗರಣೆ ಸ್ಮೆಲ್ಲು, ಅಡುಗೆ ಮನೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅದು ಬಿಟ್ಟರೆ ಮೊಸರನ್ನ ಚೆನ್ನಾಗಿ ತಿಂತಾ ಇದ್ದೆ, ತಿಂಡಿಗಳನ್ನೆಲ್ಲ ಚೆನ್ನಾಗಿ ತಿಂತಾ ಇದ್ದೆ, ಎಳ್ನೀರು ಕುಡಿತಾ ಇದ್ದೆ. ಹಾಲು ಒಂದು ಸೇರ್ತಾ ಇರಲಿಲ್ಲ. ಹಾಲು ನೋಡಿದ್ರೆ ಕುಡಿಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಅಷ್ಟೇ. ಕೆಲವೊಂದೊಂದು ತಿಂಡಿಗಳನ್ನ ತಿನ್ನಬೇಕು ಅನ್ಸಿದ್ರೆ ಕೆಲವೊಂದನ್ನು ನೋಡಿದ್ರೆ ಬೇಡ ಅಂತ ಅನಿಸುತ್ತೆ ಆ ಟೈಮಲ್ಲಿ. ಸೊ ವಾಮಿಟ್ಸು 5 ಮಂತ್ಸ್ವರೆಗೂ ಇವನಿಗಿತ್ತು. ಅದಾದಮೇಲೆ ನನಗೆ ವಾಮಿಟ್ ಟ್ಯಾಬ್ಲೆಟ್ ನುಂಗೋದು ಸ್ಟಾಪ್ ಮಾಡಿದೆ, ನೋಡೋಣ ಆಗುತ್ತೋ ಇಲ್ವೋ ಅಂತ. ಸೊ ನನಗೆ ವಾಮಿಟ್ ಸ್ಟಾಪ್ ಆಗಿತ್ತು, ಹಾಗಾಗಿ ನಾನು ವಾಮಿಟ್ಸ್ ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ. 9th ಮಂತ್ವರೆಗೂ ಏನೂ ಇರಲಿಲ್ಲ. ಐರನ್ ಪ್ರೆಗ್ನೆನ್ಸಿನಲ್ಲಿ ನಾನು ಡೆಲಿವರಿ ಹಿಂದಿನ ದಿನದವರೆಗೂ ಕೂಡ ನನಗೆ ವಾಮಿಟ್ ಆಗಿದೆ. 9th ಮಂತ್ವರೆಗೂ. ಕೆಲವರಿಗೆ ಹೆಣ್ಮಗು ಆಗಿದ್ರೂ ಕೂಡ ವಾಮಿಟ್ಸ್ ಜಾಸ್ತಿ ಇರಲ್ಲ, ಗಂಡು ಮಗು ಆಗಿದ್ರೂ ವಾಮಿಟ್ಸ್ ಜಾಸ್ತಿ ಇರಲ್ಲ. ಈ ಒಂದು ಸಿಂಪ್ಟಮ್ಸ್ ಮೇಲೆ ಜೆಂಡರ್ ಪ್ರೆಡಿಕ್ಷನ್ ಅಂತೂ ಮಾಡೋಕ್ಕಾಗಲ್ಲ. ಬಟ್ ಸಿಂಪ್ಟಮ್ಸ್ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಅಷ್ಟೇ. ಅದಾದಮೇಲೆ ಕ್ರೇವಿಂಗ್ಸು. ನನಗೆ ಐರನ್ ಪ್ರೆಗ್ನೆನ್ಸಿನಲ್ಲಿ ತುಂಬ ಜಾಸ್ತಿ ಚಾಕ್ಲೇಟ್ಸ್ ತಿನ್ನಬೇಕು, ಸ್ವೀಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನನ್ನ ತಮ್ಮಂಗೆ ಹೇಳಿ ಹೇಳಿ ಚಾಕ್ಲೇಟ್ಸ್ ತರಿಸ್ಕೊಳ್ತಾ ಇದ್ದೆ, ಡ್ರೈ ಫ್ರೂಟ್ಸ್ ಲಡ್ಡು ಅದನ್ನು ತರಿಸ್ಕೊಳ್ತಾ ಇದ್ದೆ. ತುಂಬಾ ಆಸೆ ಆಗ್ತಾ ಇತ್ತು. ಜೊತೆಗೆ ಇದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ತುಂಬಾ ಗೂಗಲ್ ಮಾಡೋದು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಇವ್ರನ್ನ ಕೇಳ್ಕೊಳ್ಳೋದು, ತಿನ್ನೋದು ತುಂಬಾ ಕೇರ್ ತೊಗೊಳ್ತಾ ಇದ್ದೆ. ಬಟ್ ಇವನ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಐರಾ ಇದ್ದಿದ್ದರಿಂದ ಜಾಸ್ತಿ ಕೇರ್ ತೊಗೊಳಕ್ಕಾಗಲಿಲ್ಲ. ಯಾರನ್ನಾದರೂ ಕೇಳ್ಕೊಳ್ಬೇಕು, ಏನು ತಿನ್ನಬೇಕು ತಿನ್ನಬೇಕು ಅನಿಸಿದ್ದನ್ನು ತರಿಸ್ಕೊಂಡು ತಿಂತಾ ಇದ್ದೆ. ಬಟ್ ಕ್ರೇವಿಂಗ್ಸ್ ಆಗಿರಬಹುದು, ಇದನ್ನೇ ತಿನ್ನಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಅಷ್ಟು ಕೇರ್ ಮಾಡೋ ಅಷ್ಟು ಟೈಮ್ ನನಗಿರ್ತಾ ಇರಲಿಲ್ಲ. ಜೊತೆಗೆ ನನ್ನನ್ನು ನೋಡ್ಕೊಳ್ಬೇಕಾಗಿತ್ತು, ಐರನ್ನು ನೋಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಕೇರ್ ತಗೊಳ್ಳೋದು ಸ್ವಲ್ಪ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು. ಇವನಿಗೆ ನನಗೆ ಜಾಸ್ತಿ ಖಾರ ಕ್ರೇವಿಂಗ್ಸ್ ಜಾಸ್ತಿ ಇರ್ತಾ ಇತ್ತು. ಹುಳಿ ಅಂತೂ ತಿಂದಿದ್ದೀನಿ ಅಂದರೆ ಮಾವಿನಕಾಯಿ, ಜೊತೆಗೆ ನೆಲ್ಲಿಕಾಯಿ, ಆ ಸೀಸನಲ್ ಫ್ರೂಟ್ಸ್ ಏನೇನಿದೆ ಅದು ಎಲ್ಲದನ್ನು ತಿಂದಿದ್ದೀನಿ. ಈ ಸೀಸನಲ್ಲಿ ತಿಂದಷ್ಟು ಮಾವಿನ ಹಣ್ಣು, ಮಾವಿನಕಾಯಿ ನಾನು ಯಾವ ಸಲನೂ ತಿಂದಿಲ್ಲ. ತುಂಬ ಮಾವಿನ ಹಣ್ಣುಗಳನ್ನು ತಿಂದ್ಬಿಟ್ಟಿದ್ದೀನಿ ಇವನ ಪ್ರೆಗ್ನೆನ್ಸಿನಲ್ಲಿ. ಜೊತೆಗೆ ಚಿಕನ್ನು ಜಾಸ್ತಿ ತಿಂತಾ ಇದ್ದೆ, ಯಾಕಂದರೆ ನನಗೆ ಖಾರ ಖಾರ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು. ನಮ್ಮ ಮಾವಂಗೆ ಹೇಳಿಬಿಟ್ಟು ಕಬಾಬ್ ತರಿಸ್ಕೊಳ್ಳೋದು, ನೈಟ್ ಟೈಮಲ್ಲಿ ಈ ಮಸಾಲೆ ದೋಸೆ ತರಿಸ್ಕೊಳ್ಳೋದು, ಆ ಥರ ನನಗೆ ಸ್ವೀಟ್ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಅನಿಸಿದ್ರೂ ಜಾಸ್ತಿ ತುಂಬ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ. ಈ ಮೋತಿಚೂರ್ ಲಡ್ಡು ಬರೋದಲ್ಲ, ಅದು ಬೂಸ್ಟ್ ಬರ್ಫಿ, ಈ ಥರದ್ದು ಮೈಲ್ಡ್ ಸ್ವೀಟ್ ಆಗಿರೋವಂಥ ಸ್ವೀಟ್ಸನ್ನು ಜಾಸ್ತಿ ತಿನ್ನಬೇಕು ಅಂದ್ಕೊಳ್ತಾ ಇದ್ದೆ. ಸೊ ಅದೊಂದು ಡಿಫ್ರೆನ್ಸು. ಇವಳ ಪ್ರೆಗ್ನೆನ್ಸಿನಲ್ಲಿ ಸ್ವೀಟ್ಸ್ ಕ್ರೇವಿಂಗ್ಸ್ ಆಗ್ತಾ ಇದ್ರೆ, ಇವನ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಹುಳಿ ಮತ್ತು ಖಾರ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು.
ಇನ್ನು ಕೆಲವ್ರು ಹೇಳ್ತಾರೆ ಹಾರ್ಟ್ ಬೀಟ್ ಮೇಲೆ ಜೆಂಡರ್ ಪ್ರೆಡಿಕ್ಷನ್ ಮಾಡಬಹುದು ಅಂತ. ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅದು. ಯಾಕೆಂದರೆ ಐರಾ ಪ್ರೆಗ್ನೆನ್ಸಿನಲ್ಲೂ ಹಾರ್ಟ್ ಬೀಟು 163 ಆ್ಯಂಡ್ ಅಬೋನೇ ಇರ್ತಾ ಇತ್ತು. ಈ ಪ್ರೆಗ್ನೆನ್ಸಿನಲ್ಲೂ ಕೂಡ ನಾನು ಸ್ಕ್ಯಾನಿಂಗಿಗೆ ಹೋದಾಗ ನಾನು ಹಾರ್ಟ್ ರೇಟ್ ನೋಡ್ಕೊಳ್ತಾ ಇದ್ದೆ. ಮೇ ಬಿ ಡಿಫ್ರೆನ್ಸ್ ಇದ್ದರೆ ಗೊತ್ತಾಗುತ್ತೆ ಅಲ್ವಾ, ಇವ್ನು ಕಮ್ಮಿ ಇರಬಹುದು, ಅವಳದಂತೂ ಜಾಸ್ತಿ ಇತ್ತು ಅಂತ. ಇಬ್ರದ್ದು ನನಗೆ 150 ಆ್ಯಂಡ್ ಅಬೋನೇ ತೋರಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಹಾರ್ಟ್ ರೇಟ್ಸ್ ಇಟ್ಕೊಂಡೆಲ್ಲ ಈ ಜೆಂಡರ್ ಪ್ರಿಡಿಕ್ಷನ್ ವಿಡಿಯೋಸ್ ಎಲ್ಲ ನಾನು ತುಂಬ ನೋಡ್ತಾ ಇದ್ದೆ. 150 ಮೇಲಿದ್ರೆ ಹೆಣ್ಮಗು, 140 ಅದಕ್ಕಿಂತ ಕಡಿಮೆ ಇದ್ರೆ ಗಂಡು ಮಗು ಅಂತ. ನಾನು ಅದನ್ನು ಟೆಸ್ಟ್ ಮಾಡಿ ನೋಡಿದೆ, ಇಬ್ರಿಗೂ ಕೂಡ 160 ಆ್ಯಂಡ್ ಅಬೋನೇ ಇತ್ತು. ಸೊ ಹಾಗಾಗಿ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ, ಯಾವುದಾದ್ರೂ ಆಗಲಿ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾ ಇದ್ದೆ. ಜೊತೆಗೆ ಪ್ಲಾಸೆಂಟಾನು ಹೇಳ್ತಾರೆ ಕೆಲವರು. ನಾನು ಆ ವಿಡಿಯೋಸನ್ನು ತುಂಬ ನೋಡಿದ್ದೀನಿ. ಆಂಟೀರಿಯರ್ ಇದ್ದರೆ ಹೆಣ್ಮಗು, ಪೋಸ್ಟೀರಿಯರ್ ಇದ್ದರೆ ಗಂಡು ಮಗು ಅಂತ. ನನಗೆ ಅದು ಎರಡೂ ಉಲ್ಟಾ ಆಗಿದೆ. ಐರನ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಪೋಸ್ಟೀರಿಯರ್ ಇತ್ತು ಪ್ಲಾಸೆಂಟಾ, ಹುಟ್ಟಿದ್ದು ಹೆಣ್ಮಗು. ಇವನ ಪ್ರೆಗ್ನೆನ್ಸಿನಲ್ಲಿ ನನಗೆ ಪ್ಲಾಸೆಂಟಾ ಆಂಟೀರಿಯರ್ ಇತ್ತು, ಹುಟ್ಟಿದ್ದು ಗಂಡು ಮಗು. ಮೇ ಬಿ ಪ್ಲಾಸೆಂಟಾ ಮೇಲೆ, ಹಾರ್ಟ್ ರೇಟ್ ಮೇಲೆ ಜೆಂಡರ್ ಪ್ರಿಡಿಕ್ಷನ್ ಗೆಸ್ ಮಾಡ್ಬೋದು, ಬಟ್ ಇಂಥದೇ ಆಗತ್ತೆ ಅಂತ ಡಾಕ್ಟರ್ನ ಬಿಟ್ಟರೆ ಬೇರೆ ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆಂಟೀರಿಯರ್ ಆದರೂ ಇರಲಿ, ಪೋಸ್ಟೀರಿಯರ್ ಆದರೂ ಇರಲಿ, ಮಗು ಒಂದು ಹೆಲ್ದಿಯಾಗಿರಲಿ ಅಂತ ಅಂದ್ಕೊಂಡು ಸುಮ್ಮನೆ ಎದ್ಬಿಡಿ ಅಂತ ಹೇಳ್ತೀನಿ. ಜೊತೆಗೆ ಹೊಟ್ಟೆ ಸೈಜ್ ಮಾತ್ರ ಐರಂಗೆ ನಾನು ಫೋಟೋ ಹಾಕ್ತೀನಿ ನೋಡಿ, ತುಂಬಾ ದಪ್ಪ ಇತ್ತು, ಫುಲ್ ರೌಂಡ್ ಶೇಪಲ್ಲಿ ಇತ್ತು. 9th ಮಂತ್ವರೆಗೂ ಅಷ್ಟೇ. ಅವಳಿಗೆ ವಾಟರ್ ಕಂಟೆಂಟೂ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ಹೊಟ್ಟೆಯಲ್ಲಿ ಜಾಗ ಚೆನ್ನಾಗಿದ್ದರಿಂದ ಅವಳು ತುಂಬ ಚೆನ್ನಾಗಿ ಗ್ರೋತ್ ಆಗಿದ್ಲು. ಅವಳ ಸುತ್ತ ವಾಟರ್ ಕಂಟೆಂಟ್ ಕೂಡ ಚೆನ್ನಾಗಿತ್ತು. ಇವನ್ ಪ್ರೆಗ್ನೆನ್ಸಿನಲ್ಲಿ ಹೊಟ್ಟೆ ನನ್ನ 9th ಮಂತ್ ಆಗಿದ್ರು 5 ತಿಂಗಳ ಅನ್ನೋ ಥರ ಇತ್ತು, ಹೊಟ್ಟೆ ಜಾಸ್ತಿ ಇರಲಿಲ್ಲ. ಜೊತೆಗೆ ಇವನಿಗೆ ಹೊಟ್ಟೆನಲ್ಲಿ ಜಾಗ ಕಮ್ಮಿ ಇದ್ದಿದ್ದರಿಂದ ಬೇಬಿ ವೆಯ್ಟ್ ಜಾಸ್ತಿ ಇತ್ತು. ಅವನ ಸುತ್ತ ನೀರು ಕಂಟೆಂಟ್ ಏನಿದೆ ಅದು ಕಮ್ಮಿ ಆಗಿತ್ತು. ಅದಕ್ಕೋಸ್ಕರನೇ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಲಾಸ್ಟ್ ಸ್ಕ್ಯಾನಿಂಗ್ ಆದಮೇಲೆ 15 ಡೇಸ್ ಮುಂಚೆನೇ ಬೇಬಿ ವೆಯ್ಟ್ ಜಾಸ್ತಿ ಆಗುತ್ತೆ, ನೀರು ಕಮ್ಮಿ ಆಗುತ್ತೆ, ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗಲ್ಲ ಅಂದಿದ್ದಕ್ಕೋಸ್ಕರನೇ ಬೇಗ ಡೆಲಿವರಿ ಮಾಡಿಸ್ಕೊಂಡಿದ್ದು. ಇವಳಿಗೆ ವಾಟರ್ ಕಂಟೆಂಟ್ ಚೆನ್ನಾಗಿತ್ತು, ಹೊಟ್ಟೆ ಸೈಜ್ ದಪ್ಪ ಇತ್ತು. ಇವನಿಗೆ ವಾಟರ್ ಲೆವೆಲ್ ಸ್ವಲ್ಪ ಕಮ್ಮಿ ಇತ್ತು. ಯಾಕೆ ಅಂದರೆ ಹೊಟ್ಟೆನಲ್ಲಿ ಜಾಗ ಇರಲಿಲ್ಲ, ಹೊಟ್ಟೆ ತುಂಬ ಸಣ್ಣದಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ನಾವು ಹೊಕ್ಕಳು, ಈ ಬೆಲ್ಲಿ ಬಟನ್ ಅಂತ ಏನು ಹೇಳ್ತೀವಿ, ಐರನ್ ಪ್ರೆಗ್ನೆನ್ಸಿನಲ್ಲಿ ನಾರ್ಮಲ್ ಆಗಿ ಏನಿದೆ ಒಳಗಡೆ ಹೊಕ್ಕಳು ಯಾವ ರೀತಿ ಒಳಗಡೆ ಇರುತ್ತೋ ಅದೇ ರೀತಿನಲ್ಲಿ ಇರ್ತಾ ಇತ್ತು. ಇವನ್ ಪ್ರೆಗ್ನೆನ್ಸಿನಲ್ಲಿ ಡ್ರೆಸ್ ಹಾಕೊಂಡ್ರು ಆ ಡ್ರೆಸ್ ಮೇಲೆ ಹೊಕ್ಕಳು ಬಟನ್ ಕಾಣಿಸ್ತಾ ಇತ್ತು. ಏನಿದು ಅಂತ ಎಲ್ಲರೂ ಕೇಳೋ ರೀತಿನಲ್ಲಿ ಆ ರೀತಿ ಉಬ್ಕೊಂಡಂಗಿತ್ತು ಹೊಕ್ಕಳು. ಇವಳ ಪ್ರೆಗ್ನೆನ್ಸಿನಲ್ಲಿ ಒಳಗಡೆ ಇತ್ತು, ಇವನ ಪ್ರೆಗ್ನೆನ್ಸಿನಲ್ಲಿ ಹೊರಗಡೆ ಇತ್ತು. ಈ ರೀತಿ ಕೆಲವೊಂದೊಂದು ಡಿಫ್ರೆನ್ಸನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಆ ಪ್ರೆಗ್ನೆನ್ಸಿಗಿಂತ ಈ ಪ್ರೆಗ್ನೆನ್ಸಿನಲ್ಲಿ ಡಿಫ್ರೆನ್ಸ್ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆಯಲ್ವಾ, ಮೇ ಬಿ ಅದು ಗರ್ಲ್ ಆಗಿತ್ತು, ಈ ಸಲ ಬಾಯ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದೇ ಪ್ರೆಡಿಕ್ಷನ್ ಮೇಲೆ ಬಾಯ್ ಆಗಿದೆ. ಹಾಗಂತ ನಾನು ಹೇಳಿರೋ ರೀತಿನಲ್ಲೇ ಆ ಥರ ಇದ್ದರೆ ಹೆಣ್ಮಗುನೇ ಆಗುತ್ತೆ, ಈ ಥರ ಇದ್ದರೆ ಗಂಡು ಮಗುನೇ ಆಗುತ್ತೆ ಅಂತ 100% ಗ್ಯಾರಂಟಿ ಮೇಲೆ ನಾನು ಹೇಳ್ತಾ ಇಲ್ಲ. ನೀವು ಸಿಮ್ಟಮ್ಸ್ ಡಿಫ್ರೆನ್ಸ್ ಏನಿತ್ತು ಹೇಳಿ ಅಂದಿದ್ದಕ್ಕೋಸ್ಕರ ನಾನು ಆ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ಏನೇನು ಸಿಮ್ಟಮ್ಸ್ ಇತ್ತು ಅನ್ನೋದನ್ನಷ್ಟೇ ಹೇಳಿದ್ದೀನಿ. ಸೊ ನಾನು ಫಸ್ಟ್ಗೆ ಹೇಳ್ದಂಗೆ ನಿಮ್ಮ ಪ್ರೆಗ್ನೆನ್ಸಿ ಸಿಮ್ಟಮ್ಸು ನಿಮ್ಮ ಬಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.